ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು CMA ಕುಕಿಂಗ್ ಚಾನಲ್. ಇವತ್ತು ನಾನು ನಿಮಗೆ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ. ಅಕ್ಕಿ ರೊಟ್ಟಿ ಮಾಡೋಕ್ಕೆ ನಾನು 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ. ಈ 1 ಕಪ್ ಅಕ್ಕಿ ಹಿಟ್ಟಿಂದ ನಾವು 4 ರಿಂದ 5 ರೊಟ್ಟಿ ಮಾಡ್ಬೋದು. ಒಂದು 4 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ಅರ್ಧ ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಅದನ್ನು ಹಚ್ಚಿಟ್ಕೋಬೇಕು. ಒಂದು 2 ರಿಂದ 3 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿನ ಇಟ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1-2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಸಬ್ಸಿಗೆ ಸೊಪ್ಪು ಯೂಸ್ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾವು ಇಟ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ಸಬ್ಸಿಗೆ ಸೊಪ್ಪು ಫ್ಲೇವರ್ ಇಷ್ಟಪಡೋರು ಈಗ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿ ನೀಟಾಗಿ ಫಸ್ಟು ಒಂದು ಸಲ ನೀಟಾಗಿ ಈ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಸೌತೆಕಾಯಿ ಎಲ್ಲ ನೀರಿನ ಅಂಶ ಇರುತ್ತಲ್ವ, ಅದೆಲ್ಲ ಬಿಟ್ಕೊಳ್ಳುತ್ತೆ ಈಗ ಮಾಡೋದ್ರಿಂದ. ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಹಿಟ್ಟು ಯಾವಾಗಲೂ ಕೈಗೆ ಅಂಟೋ ಥರ ಇರಬೇಕು. ಅಕ್ಕಿ ಹಿಟ್ಟು ಮಾಡಬೇಕಾದ್ರೆ ತುಂಬ ಗಟ್ಟಿಗೆಲ್ಲ ಕಲಿಸ್ಕೊಳ್ಳೋಕೆ ಹೋಗಬೇಡಿ. ನೋಡ್ತಾ ಇರ್ಬೋದು, ಈ ಥರ ಸಾಫ್ಟಾಗಿದ್ದರೆ ರೊಟ್ಟಿನೂ ಸಾಫ್ಟಾಗಿ ಬರುತ್ತೆ. ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಳೋಕೆ ಹೋಗಬೇಡಿ. ನೋಡ್ತಾ ಇರ್ಬೋದು, ಈ ಥರ ಇರಬೇಕು. ಇದನ್ನೊಂದು 5 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ರೊಟ್ಟಿ ತಟ್ಟಕ್ಕೆ ನಾನು ಈ ಥರ ಎಣ್ಣೆ ಕವರ್ ಬರುತ್ತಲ್ಲ, ಅದನ್ನ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ನಾವು ಕಲಸಿಟ್ಟಿರುವ ಹಿಟ್ಟಿಂದ ಈ ಥರ ಉಂಡೆ ಮಾಡಿಕೊಂಡು ನೀಟಾಗಿ ತಟ್ಕೊಳ್ಳೋಣ. ಕೈಯಲ್ಲಿ ನೀರು ಎತ್ಕೊಂಡು ತಟ್ಕೊಳ್ಳಿ, ಆವಾಗ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ನಾನಿಲ್ಲಿ ಕವರ್ನ ಯೂಸ್ ಮಾಡ್ತಾಯಿದ್ದೀನಿ. ಕವರ್ಗೂ ಸ್ವಲ್ಪ ಮೇಲೆ ಎಣ್ಣೆನೇ ಹಚ್ಕೋಬೇಕು. ಈ ಥರ ಕವರ್ ಯೂಸ್ ಮಾಡೋದ್ರಿಂದ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಒಂದು ಕಡೆ ತೆಳ್ಳಗೆ ಒಂದು ಕಡೆ ದಪ್ಪ ಆ ಥರ ಎಲ್ಲ ಆಗಲ್ಲ. ನೀಟಾಗಿ ಎಲ್ಲ ಒಂದೇ ಸಮವಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಇಷ್ಟು ನೀಟಾಗಿ ಸ್ಪ್ರೆಡ್ ಆಗ್ತಾಯಿದೆ ಅಂತ. ನೋಡ್ತಾ ಇರ್ಬೋದು, ನೀಟಾಗಿ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಮೇಲೆ ಇರುವಂತಹ ಪೇಪರ್ ತೆಗಿತೀನಿ ನಾನು. ನೀವು ಎಣ್ಣೆ ಹಚ್ಚಿಲ್ಲ ಅಂದರೆ ಅದಕ್ಕೆಲ್ಲ ಕಚ್ಕೊಳ್ಳುತ್ತೆ. ನೀಟಾಗಿ ಮೇಲೆ ಕವರ್ಗೂ ಎಣ್ಣೆ ಹಚ್ಕೊಳ್ಳಿ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೇ ತಟ್ಕೋಬೋದು. ನೋಡಿ ನಾನು ಎಷ್ಟು ತೆಳ್ಳಗೆ ತಟ್ಟಿದ್ದೀನಿ ಅಂತ. ಈಗ ನಾನು ತವನ ಕಾಯಕ್ಕೆ ಇಟ್ಟಿದ್ದೆ, ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ನಾವಾಗಲೇ ಮಾಡಿಟ್ಕೊಂಡಿರುವಂತಹ ರೊಟ್ಟಿ ಹಾಕ್ತಾಯಿದ್ದೀನಿ. ಪೇಪರ್ ಸಮೇತನೇ ರೊಟ್ಟಿ ಹಾಕಿ 1 ನಿಮಿಷ ಬಿಟ್ಬಿಟ್ಟು ಈ ಥರ ತೆಗೆದ್ರೆ ಈಸಿಯಾಗಿ ಪೇಪರ್ ಬರುತ್ತೆ. ನೋಡ್ತಾ ಇರ್ಬೋದು ರೊಟ್ಟಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನೊಂದು 5 ನಿಮಿಷ ಮುಚ್ಚಿಡ್ತೀನಿ. 2 ಕಡೆನೂ ನೀಟಾಗಿ ಬೇಯಬೇಕಲ್ವಾ, ಅದಕ್ಕೆ. ನೋಡ್ತಾ ಇರ್ಬೋದು, ಒಂದು ಸೈಡ್ ಬೆಂದಿದೆ. ಈಗ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಸೈಡನ್ನು ಬೇಯಿಸ್ಕೊಳ್ಳೋಣ. ನೀವು ತುಂಬ ಹೊತ್ತು ಬೇಯಿಸಿದ್ರೆ ಗಟ್ಟಿ ಆಗುತ್ತೆ. ಜಸ್ಟ್ ಒಂದು ಸ್ವಲ್ಪ ಒಂದು 2 ನಿಮಿಷ ಆ ಕಡೆ ಈ ಕಡೆ ಬೇಯಿಸಿದ್ರೆ ಸಾಕು, ಬೇಯುತ್ತೆ ರೊಟ್ಟಿ. ತುಂಬ ಹೊತ್ತು ಬೇಯಿಸಿದ್ರೆ ಗಟ್ಟಿ ಆಗುತ್ತೆ. ಸಾಫ್ಟಾಗಿ ಬೇಕಂದರೆ ನೀವು ಬೇಗನೆ ತೆಗಿಬೇಕು. ನೋಡ್ತಾ ಇರ್ಬೋದು ಈ ಥರ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು, ರೊಟ್ಟಿ ರೆಡಿ ಆಗಿದೆ. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೊಟ್ಟಿನ. ಚಟ್ನಿ ಜೊತೆ ಸಾಂಬಾರು ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡಿ. ಹೇಗೆ ಬಂತು ಅಂತ ಹೇಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.